ಖ್ಯಾತ ಸಂಗೀತ ನಿರ್ದೇಶಕ ರಿಕಿ ಕೇಸ್ ಮನೆಯಲ್ಲಿ ಕಳ್ಳತನ ಆಗಿದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ರಿಕಿ ಕೇಸ್ ಖುದ್ದು ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ, ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅಲ್ಲಿ ವಿತ್ ವಿಡಿಯೋ ಅದರ ಜೊತೆಯಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಬರ್ಕೊಂಡಿದ್ದಾರೆ. ರಿಕಿ ಕೇಸ್ ಮನೆಯ ನೀರಿನ ಸಂಪ್ ಮುಚ್ಚಳ ಕಳವಾಗಿದೆಯಂತೆ. ಈ ಮುಚ್ಚಳ ಕಳವಾಗಿರುವ ಬಗ್ಗೆ ರಿಕಿ ಕೇಸ್ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ ಈ ಪೋಸ್ಟ್ ಅನ್ನ. ಕಳ್ಳನ ಈ ಕೈ ಚಳಕದ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಸಂಗೀತ ನಿರ್ದೇಶಕ ರಿಕಿ ಕೇಸ್ ಮನೆಯಲ್ಲಿ ಕಳ್ಳತನ ಆಗಿರೋದು ಇದು ಸಿಸಿಟಿವಿ ಫುಟೇಜಸ್. ಆರೋಪಿಯನ್ನ ಕೂಡ ಗಮನಿಸ್ತಾ ಇದ್ವಿ. ಕಂಪ್ಲೀಟ್ ಆಗಿ ಕವರ್ ಆಗಿ ಹೆಲ್ಮೆಟ್ ಹಾಕೊಂಡು ಒಂದು ಹೊಂಡಾ ಆಕ್ಟಿವಾ ಬೈಕಲ್ಲಿ ಬಂದು ನಿಲ್ಲಿಸ್ತಾನೆ. ಆ ನಂತರದಲ್ಲಿ ಡೈರೆಕ್ಟ್ ಆಗಿ ಗೇಟ್ ತೆಗೆದು ಸಂಜೆ ನಡೆದಿರುವಂತಹ ಘಟನೆ ಒಂದು 6 ಗಂಟೆ ಸುಮಾರಿಗೆ ಒಳಗಡೆ ಬಂದು ಈ ಸಂಪು ಮುಚ್ಚಳವನ್ನ ಬಹಳ ಆರಾಮಾಗಿ ಕಿತ್ತು ತಗೊಂಡು ಹೋಗುವಂತ ಕಳ್ಳ ಈತ. ರಿಕಿ ಕೇಸ್ ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ. ಈ ರೀತಿ ಕಳ್ಳತನ ನಡೆದಿದೆ, ಗಾಡಿ ನಂಬರ್ ಇದೆ, ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ರಿಕಿ ಕೇಸ್ ಆಗ್ರಹವನ್ನ ಮಾಡ್ತಾ ಇರೋದು. ಆ ನಂತರ ಪರಾರಿಯಾಗಿದ್ದಾರೆ. ಅದನ್ನು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ಇದೆಲ್ಲವೂ ಕೂಡ ಸಿಸಿಟಿವಿ ವಿಜುವಲ್ಸ್. ಇದು ಡೆಲಿವರಿ ಬಾಯ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡೆಲಿವರಿ ಬಾಯ್ ಈ ರೀತಿಯ ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕಿ ಕೇಸ್ ಕೂಡ ಒಂದು ಪೋಸ್ಟ್ ಅನ್ನ ಬರೆದು ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. ಈ ರೀತಿಯಾಗಿ ನಡೆದಿದೆ, ಹಾಗಾಗಿ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ. ಪೊಲೀಸರನ್ನ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಅನ್ನಂತೂ ಸದ್ಯಕ್ಕೆ ಮಾಡಿದ್ದಾರೆ. ಈತ ಯಾರು ಅಥವಾ ಇದೇ ರೀತಿ ಕಳ್ಳತನವನ್ನ ಬೇರೆ ಕಡೆಯಲ್ಲೂ ಕೂಡ ಮಾಡ್ತಾ ಇದ್ದಾನಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಸದ್ಯಕ್ಕೆ ನಡಿಬೇಕಿದೆ. ಖ್ಯಾತ ಸಂಗೀತ ನಿರ್ದೇಶಕ ರಿಕಿ ಕೇಸ್ ಮನೆಯಲ್ಲಿ ಕಳ್ಳತನ ಆಗಿದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ರಿಕಿ ಕೇಸ್ ಖುದ್ದು ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ, ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅಲ್ಲಿ ವಿತ್ ವಿಡಿಯೋ ಅದರ ಜೊತೆಯಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಬರ್ಕೊಂಡಿದ್ದಾರೆ. ರಿಕಿ ಕೇಸ್ ಮನೆಯ ನೀರಿನ ಸಂಪ್ ಮುಚ್ಚಳ ಕಳವಾಗಿದೆಯಂತೆ. ಈ ಮುಚ್ಚಳ ಕಳವಾಗಿರುವ ಬಗ್ಗೆ ರಿಕಿ ಕೇಸ್ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ ಈ ಪೋಸ್ಟ್ ಅನ್ನ. ಕಳ್ಳನ ಈ ಕೈ ಚಳಕದ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಸಂಗೀತ ನಿರ್ದೇಶಕ ರಿಕಿ ಕೇಸ್ ಮನೆಯಲ್ಲಿ ಕಳ್ಳತನ ಆಗಿರೋದು ಇದು ಸಿಸಿಟಿವಿ ಫುಟೇಜಸ್. ಆರೋಪಿಯನ್ನ ಕೂಡ ಗಮನಿಸ್ತಾ ಇದ್ವಿ. ಕಂಪ್ಲೀಟ್ ಆಗಿ ಕವರ್ ಆಗಿ ಹೆಲ್ಮೆಟ್ ಹಾಕೊಂಡು ಒಂದು ಹೊಂಡಾ ಆಕ್ಟಿವಾ ಬೈಕಲ್ಲಿ ಬಂದು ನಿಲ್ಲಿಸ್ತಾನೆ. ಆ ನಂತರದಲ್ಲಿ ಡೈರೆಕ್ಟ್ ಆಗಿ ಗೇಟ್ ತೆಗೆದು ಸಂಜೆ ನಡೆದಿರುವಂತಹ ಘಟನೆ ಒಂದು 6 ಗಂಟೆ ಸುಮಾರಿಗೆ ಒಳಗಡೆ ಬಂದು ಈ ಸಂಪು ಮುಚ್ಚಳವನ್ನ ಬಹಳ ಆರಾಮಾಗಿ ಕಿತ್ತು ತಗೊಂಡು ಹೋಗುವಂತ ಕಳ್ಳ ಈತ. ರಿಕಿ ಕೇಸ್ ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ. ಈ ರೀತಿ ಕಳ್ಳತನ ನಡೆದಿದೆ, ಗಾಡಿ ನಂಬರ್ ಇದೆ, ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ರಿಕಿ ಕೇಸ್ ಆಗ್ರಹವನ್ನ ಮಾಡ್ತಾ ಇರೋದು. ಆ ನಂತರ ಪರಾರಿಯಾಗಿದ್ದಾರೆ. ಅದನ್ನು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ಇದೆಲ್ಲವೂ ಕೂಡ ಸಿಸಿಟಿವಿ ವಿಜುವಲ್ಸ್. ಇದು ಡೆಲಿವರಿ ಬಾಯ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡೆಲಿವರಿ ಬಾಯ್ ಈ ರೀತಿಯ ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕಿ ಕೇಸ್ ಕೂಡ ಒಂದು ಪೋಸ್ಟ್ ಅನ್ನ ಬರೆದು ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. ಈ ರೀತಿಯಾಗಿ ನಡೆದಿದೆ, ಹಾಗಾಗಿ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ. ಪೊಲೀಸರನ್ನ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಅನ್ನಂತೂ ಸದ್ಯಕ್ಕೆ ಮಾಡಿದ್ದಾರೆ. ಈತ ಯಾರು ಅಥವಾ ಇದೇ ರೀತಿ ಕಳ್ಳತನವನ್ನ ಬೇರೆ ಕಡೆಯಲ್ಲೂ ಕೂಡ ಮಾಡ್ತಾ ಇದ್ದಾನಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಸದ್ಯಕ್ಕೆ ನಡಿಬೇಕಿದೆ. ಖ್ಯಾತ ಸಂಗೀತ ನಿರ್ದೇಶಕ ರಿಕಿ ಕೇಸ್ ಮನೆಯಲ್ಲಿ ಕಳ್ಳತನ ಆಗಿದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ರಿಕಿ ಕೇಸ್ ಖುದ್ದು ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ, ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅಲ್ಲಿ ವಿತ್ ವಿಡಿಯೋ ಅದರ ಜೊತೆಯಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಬರ್ಕೊಂಡಿದ್ದಾರೆ. ರಿಕಿ ಕೇಸ್ ಮನೆಯ ನೀರಿನ ಸಂಪ್ ಮುಚ್ಚಳ ಕಳವಾಗಿದೆಯಂತೆ. ಈ ಮುಚ್ಚಳ ಕಳವಾಗಿರುವ ಬಗ್ಗೆ ರಿಕಿ ಕೇಸ್ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ ಈ ಪೋಸ್ಟ್ ಅನ್ನ. ಕಳ್ಳನ ಈ ಕೈ ಚಳಕದ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ.
ಸಂಗೀತ ನಿರ್ದೇಶಕ ರಿಕಿಕೇಸ್ ಮನೆಯಲ್ಲಿ ಕಳ್ಳತನ ಆಗಿರೋದು ಇದು ಸಿಸಿಟಿವಿ ಫುಟೇಜಸ್. ಆರೋಪಿಯನ್ನ ಕೂಡ ಗಮನಿಸ್ತಾ ಇದ್ವಿ. ಕಂಪ್ಲೀಟ್ ಆಗಿ ಕವರ್ ಆಗಿ ಹೆಲ್ಮೆಟ್ ಹಾಕೊಂಡು ಒಂದು ಹೋಂಡಾ ಆಕ್ಟಿವಾ ಬೈಕಲ್ಲಿ ಬಂದು ನಿಲ್ಲಿಸ್ತಾನೆ. ಆ ನಂತರದಲ್ಲಿ ಡೈರೆಕ್ಟ್ ಆಗಿ ಗೇಟ್ ತೆಗೆದು ಸಂಜೆ ನಡೆದಿರುವಂತಹ ಘಟನೆ ಒಂದು 6 ಗಂಟೆ ಸುಮಾರಿಗೆ ಒಳಗಡೆ ಬಂದು ಈ ಸಂಪು ಮುಚ್ಚಳವನ್ನ ಬಹಳ ಆರಾಮಾಗಿ ಕಿತ್ತು ತಗೊಂಡು ಹೋಗುವಂತ ಕಳ್ಳ ಈತ. ರಿಕಿಕೇಸ್ ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ. ಈ ರೀತಿ ಕಳ್ಳತನ ನಡೆದಿದೆ, ಗಾಡಿ ನಂಬರ್ ಇದೆ, ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ರಿಕಿಕೇಸ್ ಆಗ್ರಹವನ್ನ ಮಾಡ್ತಾ ಇರೋದು. ಆ ನಂತರ ಪರಾರಿಯಾಗಿದ್ದಾರೆ. ಅದನ್ನು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ಇದೆಲ್ಲವೂ ಕೂಡ ಸಿಸಿಟಿವಿ ವಿಜುವಲ್ಸ್. ಇದು ಡೆಲಿವರಿ ಬಾಯ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡೆಲಿವರಿ ಬಾಯ್ ಈ ರೀತಿಯ ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕಿಕೇಸ್ ಕೂಡ ಒಂದು ಪೋಸ್ಟ್ ಅನ್ನ ಬರೆದು ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. ಈ ರೀತಿಯಾಗಿ ನಡೆದಿದೆ, ಹಾಗಾಗಿ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಪೊಲೀಸರನ್ನ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಅನ್ನಂತೂ ಸದ್ಯಕ್ಕೆ ಮಾಡಿದ್ದಾರೆ. ಈತ ಯಾರು ಅಥವಾ ಇದೇ ರೀತಿ ಕಳ್ಳತನವನ್ನ ಬೇರೆ ಕಡೆಯಲ್ಲೂ ಕೂಡ ಮಾಡ್ತಾ ಇದ್ದಾನಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಸದ್ಯಕ್ಕೆ ನಡಿಬೇಕಿದೆ. ಖ್ಯಾತ ಸಂಗೀತ ನಿರ್ದೇಶಕ ರಿಕಿಕೇಸ್ ಮನೆಯಲ್ಲಿ ಕಳ್ಳತನ ಆಗಿದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ರಿಕಿಕೇಸ್ ಖುದ್ದು ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ, ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅಲ್ಲಿ ವಿತ್ ವಿಡಿಯೋ, ಅದರ ಜೊತೆಯಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಬರ್ಕೊಂಡಿದ್ದಾರೆ. ರಿಕಿಕೇಸ್ ಮನೆಯ ನೀರಿನ ಸಂಪು ಮುಚ್ಚಳ ಕಳವಾಗಿದೆಯಂತೆ. ಈ ಮುಚ್ಚಳ ಕಳವಾಗಿರುವ ಬಗ್ಗೆ ರಿಕಿಕೇಸ್ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ ಈ ಪೋಸ್ಟ್ ಅನ್ನ. ಕಳ್ಳನ ಈ ಕೈ ಚಳಕದ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಸಂಗೀತ ನಿರ್ದೇಶಕ ರಿಕಿಕೇಸ್ ಮನೆಯಲ್ಲಿ ಕಳ್ಳತನ ಆಗಿರೋದು ಇದು ಸಿಸಿಟಿವಿ ಫುಟೇಜಸ್. ಆರೋಪಿಯನ್ನ ಕೂಡ ಗಮನಿಸ್ತಾ ಇದ್ವಿ. ಕಂಪ್ಲೀಟ್ ಆಗಿ ಕವರ್ ಆಗಿ ಹೆಲ್ಮೆಟ್ ಹಾಕೊಂಡು ಒಂದು ಹೋಂಡಾ ಆಕ್ಟಿವಾ ಬೈಕಲ್ಲಿ ಬಂದು ನಿಲ್ಲಿಸ್ತಾನೆ. ಆ ನಂತರದಲ್ಲಿ ಡೈರೆಕ್ಟ್ ಆಗಿ ಗೇಟ್ ತೆಗೆದು ಸಂಜೆ ನಡೆದಿರುವಂತಹ ಘಟನೆ ಒಂದು 6 ಗಂಟೆ ಸುಮಾರಿಗೆ ಒಳಗಡೆ ಬಂದು ಈ ಸಂಪು ಮುಚ್ಚಳವನ್ನ ಬಹಳ ಆರಾಮಾಗಿ ಕಿತ್ತು ತಗೊಂಡು ಹೋಗುವಂತ ಕಳ್ಳ ಈತ. ರಿಕಿಕೇಸ್ ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ. ಈ ರೀತಿ ಕಳ್ಳತನ ನಡೆದಿದೆ, ಗಾಡಿ ನಂಬರ್ ಇದೆ, ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ರಿಕಿಕೇಸ್ ಆಗ್ರಹವನ್ನ ಮಾಡ್ತಾ ಇರೋದು. ಆ ನಂತರ ಪರಾರಿಯಾಗಿದ್ದಾರೆ. ಅದನ್ನು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ಇದೆಲ್ಲವೂ ಕೂಡ ಸಿಸಿಟಿವಿ ವಿಜುವಲ್ಸ್. ಇದು ಡೆಲಿವರಿ ಬಾಯ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡೆಲಿವರಿ ಬಾಯ್ ಈ ರೀತಿಯ ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕಿಕೇಸ್ ಕೂಡ ಒಂದು ಪೋಸ್ಟ್ ಅನ್ನ ಬರೆದು ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. ಈ ರೀತಿಯಾಗಿ ನಡೆದಿದೆ, ಹಾಗಾಗಿ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಪೊಲೀಸರನ್ನ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಅನ್ನಂತೂ ಸದ್ಯಕ್ಕೆ ಮಾಡಿದ್ದಾರೆ. ಈತ ಯಾರು ಅಥವಾ ಇದೇ ರೀತಿ ಕಳ್ಳತನವನ್ನ ಬೇರೆ ಕಡೆಯಲ್ಲೂ ಕೂಡ ಮಾಡ್ತಾ ಇದ್ದಾನಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಸದ್ಯಕ್ಕೆ ನಡಿಬೇಕಿದೆ.